ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊತ ಮತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ಇವತ್ತು ನಮ್ಮ ಶೆಡ್ನ ಓಪನಿಂಗ್ನ ಮಾಡ್ತಾಯಿದ್ದೀವಿ. ಶ್ರಾವಣ ಮೊದಲೇ ಸೋಮವಾರ ಇರೋದ್ರಿಂದ ನಮ್ಮ ಹೊಸ ಶೆಡ್ನ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಈ ಉದ್ಘಾಟನೆ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಈ ಚಾನಲ್ನಲ್ಲಿ ಶೆಡ್ ಕೆಲಸ ಇರೋದ್ರಿಂದ ವಿಡಿಯೋನ ಮಾಡಿರ್ಕಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಈಗ ಮೊದಲಿಗೆ ಆಂಕಲ್ ಪೂಜೆನ ಮಾಡ್ತೀವಿ. ಯಾಕೆ ಆಂಕಲ್ ಪೂಜೆನ ಮಾಡ್ತೀವಿ ಅಂದರೆ ನಮ್ಮ ಕಡೆ ಯಾವುದೇ ರೀತಿ ಹೊಸ ಶೆಡ್ ಆಗಲಿ ಮತ್ತು ಮನೆಗಳಾಗಲಿ ಇದರ ಓಪನಿಂಗ್ಗೆ ಮೊದಲಿಗೆ ಆಂಕಳ ಪೂಜೆ ಮಾಡಿ ಅದನ್ನು ಒಳಗೆ ಹಾಕಿದ ನಂತರನೇ ಮತ್ತು ನಾವು ಹೋಗೋದು. ಮತ್ತು ಶೆಡ್ಗಳಲ್ಲಿ ನಾವು ಆಂಕಳ ಪೂಜೆ ಮಾಡಿ ಅದನ್ನು ಒಳಗೆ ಹಾಕಿದ ನಂತರನೇ ನಮ್ಮಲ್ಲಿರುವ ಎಮ್ಮೆ ಆಗಲಿ ಅಥವಾ ಆಡುಗಳಾಗಲಿ ಮತ್ತು ಟಗರುಗಳಾಗಲಿ ಅದಾದ ನಂತರನೇ ಒಳಗೆ ಹಾಕೋದು. ಅದಕ್ಕಾಗಿ ಮೊದಲಿಗೆ ನಮ್ಮ ಕಡೆ ಆಂಕಳನ ಪೂಜೆ ಮಾಡಿ ಅದನ್ನ ಒಳಗೆ ಹಾಕ್ತಾರೆ. ಮತ್ತು ಆಂಕಳಲ್ಲಿ ಜವಾರಿ ಆಂಕಳನ ಹಾಕ್ತಾರೆ ಅಂದರೆ ಜವಾರಿ ಆಂಕಳು ಎಲ್ಲದಕ್ಕೂ ಉತ್ತಮ ಅಂತ ಜವಾರಿ ಆಂಕಳನ ಮೊದಲಿನಿಂದ ಹಾಕೋದು ಬಂದಿದ್ದಾರೆ. ಆದ್ದರಿಂದ ನಾವು ಕೂಡ ಜವಾರಿ ಆಂಕಳನ ತಂದು ಅದನ್ನು ಪೂಜೆ ಮಾಡಿ ಆಂಕಳನ ಹಾಕಿದ ನಂತರನೇ ನಾವು ನಮ್ಮಲ್ಲಿರುವ ಎಲ್ಲ ಥರನ ಒಳಗೆ ಹಾಕೋದು. ಅದಕ್ಕಾಗಿ ಮೊದಲಿಗೆ ಆಂಕಳನ ತಂದು ಅದನ್ನು ಪೂಜೆ ಮಾಡ್ತೀವಿ. ಮೊದಲಿನ ಪದ್ಧತಿ ಪ್ರಕಾರನೇ ನಾವು ಕೂಡ ಮಾಡ್ಕೊಂಡು ಹೋಗ್ತೀವಿ. ಮೊದಲಿನ ಹಿರಿಯರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಕೂಡ ನಾವು ಒಂದು ಹೊಸ ಕಾರ್ಯ ಮಾಡಿದಾಗ ಅದೇ ರೀತಿ ಮಾಡ್ಕೊತ ಹೋಗ್ತೀವಿ. ಅದರಿಂದ ಆಂಕಳನ ಪೂಜೆ ಮಾಡಿ ಅದನ್ನು ಒಳಗೆ ಹಾಕಿದ ನಂತರನೇ ನಮ್ಮಲ್ಲಿರೋ ಎಲ್ಲನೂ ಹಾಕೋದು ಒಳಗು. ಮತ್ತು ಆಂಕಳಿಗೆ ಪೂಜೆ ಮಾಡಿ ಅದರ ಬಾಯಲ್ಲಿ ನಿವೇದಿ ಇಟ್ಟು ಅದಾದ ನಂತರ ಒಳಗೆ ಆಂಕಳನ ಕರ್ಕೊಂಡು ಬರ್ತೀವಿ. ಮತ್ತು ಶೆಡ್ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿ, ಯಾವ ರೀತಿ ಕಾಣುತ್ತೆ ನೋಡಿ ಶೆಡ್ಡು. ಒಂದು ಕಡೆ ಸೈಡು ಮೇನ್ ಎಮ್ಮೆಗಳಿಗೆ ಮತ್ತು ಒಂದು ಕಡೆ ಸೈಡ್ ಟಗರುಗಳಿಗೆ ಮಾಡ್ಕೊಂಡಿದ್ದೀವಿ. ಅದರಿಂದ ಒಂದು ರೌಂಡ್ ಆಂಕಳನ ಒಳಗಡೆ ತಂದು ಒಂದು 5 ನಿಮಿಷ ನಿಲ್ಲಿಸಿ ಅದಾದ ನಂತರ ಮತ್ತೊಂದು ಕೋಲೆನ ಮಾಡ್ಕೊಂಡಿದ್ದೀವಿ. ಆ ಕೋಲೆಗೆ ಕೂಡ ಅದನ್ನು ಒಯ್ತೀವಿ. ಯಾಕಂದರೆ ಕೋಲೆದಲ್ಲೇ ಎಲ್ಲ ಪೂಜೆ ಮಾಡೋದು, ಅದಕ್ಕಾಗಿ ಕೋಲೆದಲ್ಲಿ ಒಯ್ತಾ ಇದ್ದೀವಿ. ಪೂಜೆನ ಇಲ್ಲೇ ಮಾಡಿದ್ದೀವಿ. ಈ ಕೋಲೆ ಎದಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಯಾರಾದರೂ ಇರಲು ಮತ್ತು ಕಾಳು ಮೇವು ಅದಾದ ನಂತರ ನಮ್ಮ ಶೆಡ್ಡಿಗೆ ನೂಲನ್ನ ಸುತ್ತಾ ಇದ್ದಾರೆ. ಇದಾದ ನಂತರ ರಿಬ್ಬನ್ ಕಟ್ ಮಾಡಿದ್ದಾರೆ ನೋಡಿ. ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಅಕ್ಕ ಕೂಡಿ ಮಾಡಿದ್ದಾರೆ. ಅವರಿಂದನೇ ಈ ಶೆಡ್ನ ಓಪನಿಂಗ್ ಮಾಡಿದ್ದೀವಿ. ಮತ್ತು ನಮ್ಮ ಅಣ್ಣನ ಮಗಳು ದೇವರಿಗೆ ಕಾಲು ಬೀಳ್ತಾ ಇದ್ದಾಳೆ. ಶೆಡ್ ಯಾವ ರೀತಿ ಇದೆ ಅಂತ ನೋಡಿ. ಇದೊಂದು ಕೊಲೆನ ಮಾಡ್ಕೊಂಡಿದ್ದೀವಿ. ಒಬ್ಬರು ಇರಲು ಮತ್ತು ಏನರ ಇಡಲು ಅಂತ ಇದೊಂದು ಕೊಲೆನ ಮಾಡ್ಕೊಂಡಿದ್ದೀವಿ. ಈ ಕೊಲೆದಲ್ಲೇ ಪೂಜೆ ಮಾಡಿದ್ದು. ಇನ್ನೂ ಕೆಲಸ ಸ್ವಲ್ಪ ಇದೆ, ಕಲರ್ ಮತ್ತು ಸ್ವಲ್ಪ ಇದೆ. ಅದಾದ ನಂತರ ನಮ್ಮ ಟಗರುಗಳನ್ನ ಒಳಗೆ ಕಟ್ಟಿದ್ದೀವಿ. ಪೂಜೆ ಮಾಡಿದ ನಂತರನೇ ಟಗರುಗಳನ್ನ ತಂದು ಒಳಗಡೆ ಕಟ್ಟಿದ್ದೀವಿ. ಮತ್ತು ಈ ಕಡೆ ಸೈಡು ನಮ್ಮೆಲ್ಲ ಟಗರುಗಳಿಗೆ ಕಟ್ಟಲು ಮಾಡ್ಕೊಂಡಿದ್ದೀವಿ. ಮತ್ತು ಆ ಕಡೆ ಸೈಡು ಎಮ್ಮೆ ಅಥವಾ ಆಂಕಳ ಏನಾದ್ರು ತೊಂದರೆ ಕಟ್ಟಲು ಅಂತ ಈ ರೀತಿ ಹೀಗೆ ಮಾಡ್ಕೊಂಡಿದ್ದೀವಿ. ಮತ್ತು ಈ ಥರ ಟೋಟಲ್ ಯಾಕೆ ಖರ್ಚಾಗಿದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಸಪ್ರೇಟ್ ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡ್ತೀನಿ. ಯಾವ್ಯಾವಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಮತ್ತು ಯಾವ್ಯಾವಕ್ಕೆ ಎಷ್ಟೆಷ್ಟು ಬಿದ್ದಿದೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಟಗರುಗಳು ಯಾವ ರೀತಿ ಕಾಣ್ತಿದೆ ನೋಡಿ ಮತ್ತು ಯಾವ ರೀತಿ ಶೆಡ್ ಆಗಿದೆ ನೋಡಿ.